ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ, ಮಹಿಳಾ ನೌಕರರಿಗಾಗಿ, ಮಹಿಳಾ ನೌಕರರ ಶ್ರೇಯೋಭಿವೃದ್ಧಿಗಾಗಿ ನಾವು ಎಲ್ಲ ಇಲಾಖೆಯ ಮಹಿಳೆಯರನ್ನು ಒಂದು ವೇದಿಕೆ ಅಡಿಯಲ್ಲಿ ಒಗ್ಗೂಡಿಸಿ ಎಲ್ಲ ಕೇಡರ್ನ ಡಿ ಗ್ರೂಪಿಂದ ಎ ಗ್ರೂಪ್ ತನಕನೂ ಕೂಡ ನಮ್ಮ ಮಹಿಳಾ ನೌಕರರನ್ನು ಈ ಸಂಘಟನೆಯಲ್ಲಿ ಸೇರಿಸಿ ಒಂದು ಬೃಹತ್ ಮತ್ತು ಬಲಿಷ್ಠ ಆಗಿರ್ತಕ್ಕಂಥ ಸಂಘಟನೆಯನ್ನು ಈಗಾಗಲೇ ನಾವು ಕಟ್ಟಬೇಕು ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೀದರಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಯ ಸದಸ್ಯರನ್ನಾಗಿ ಮಾಡಬೇಕು ಮತ್ತು ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗಲಿ, ಸವಾಲುಗಳಾಗಲಿ ಮತ್ತು ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿಯಾದರೆ, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಮಹಿಳಾ ನೌಕರರಿಗೆ ಅವರೊಂದಿಗೆ ಸಮಾಲೋಚನಾ ಸಭೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಕ್ಯಾಲೆಂಡರ್ ಬಿಡುಗಡೆಯನ್ನು ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ರೀತಿಯ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ, ತಾಲೂಕಿನಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದರಂತೆ ಎಲ್ಲ ಮಹಿಳಾ ನೌಕರರಿಗೆ ನಾವು ಭೇಟಿ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ಹೊಂದಿದೆ. ತಾವೆಲ್ಲರೂ ನೋಡಿರಬಹುದು, ಸಮ್ಮೇಳನಗಳಾಗಲಿ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಾವು ಮಹಿಳಾ ದಿನಾಚರಣೆಗಳು, ರಾಷ್ಟ್ರೀಯ ಹಬ್ಬಗಳು ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮಗಳು ಮತ್ತು ಒತ್ತಡ ನಿವಾರಣೆ ಹೇಗೆ ಅಂಥೇಳಿ ಆ ಥರದ ಕಾರ್ಯಕ್ರಮಗಳು ಮತ್ತು ನಮ್ಮ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ನೀತಿ ನಿಯಮಗಳನ್ನು ಹೇಗೆ ಜಾರಿ ಮಾಡಬೇಕು ಮತ್ತು ಕಟ್ಟಕಡೆಯ ನಾಗರಿಕರನ್ನು ಕೂಡ ನಾವು ಸೇವೆಯನ್ನು ಕೊಡುವುದರಲ್ಲಿ ಮುಂದೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ತಾವೆಲ್ಲರೂ ಗಮನಿಸಿರಬಹುದು, ಮಾಧ್ಯಮಗಳಲ್ಲಿ ದಿನಾಂಕ 4/12/2025 ಡಿಸೆಂಬರ್ ತಿಂಗಳಿನಲ್ಲಿ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣ, ಋತುಚಕ್ರ ರಜೆಯನ್ನು ನಮ್ಮ ಸಂಘಟನೆ ವತಿಯಿಂದ ಅವಿರತ ಶ್ರಮದಿಂದ ನಾವು ಅನೇಕ ಮನವಿಗಳನ್ನು ಕೂಡ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘದಿಂದ ಒತ್ತಡವನ್ನು ಹಾಕಿ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನು ಘೋಷಣೆ ಮಾಡಬೇಕು, ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಸರ್ಕಾರನೂ ಕೂಡ ನಾವು ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವ್ರಿಗೂ ಕೂಡ ನಾವು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅವರು ಕೂಡ ಸಂತೋಷದಿಂದ ಅದನ್ನು ಒಪ್ಕೊಂಡು ಅದನ್ನು ಕ್ಯಾಬಿನೆಟ್ಗೆ ಕೂಡ ತಗೊಂಡು ಬಂದು ಅನುಮೋದನೆಯನ್ನು ಮಾಡಿದರು. ಹಿನ್ನೆಲೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ದರ್ಜೆಯ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇಡಿಕೆಗಳನ್ನು ಇಟ್ಟಿದ್ವಿ. ಸೆಪ್ಟೆಂಬರ್ 13ನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅತ್ಯಂತ ಸಂತೋಷದಿಂದ ಸೆಪ್ಟೆಂಬರ್ 13 ಮಹಿಳಾ ನೌಕರರ ದಿನಾಚರಣೆಯನ್ನು ಆಗಿ ಘೋಷಣೆ ಮಾಡಿದರು. ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ 13 ಯಾಕೆ ಅಂತ ಹೇಳಿದರೆ, ತಾವೆಲ್ಲರೂ ನೋಡಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಇದೆ, 100 ವರ್ಷದ ಇತಿಹಾಸ ಹೊಂದಿದೆ. ಆ ನೌಕರರ ಸಂಘವನ್ನು ಒಬ್ಬ ಧೀಮಂತ ಮಹಿಳೆ ಮೇರಿ ದೇವಾಸಿ ಅವರು ಅದನ್ನು ಕಟ್ಟಿದ್ರು. ಅವರ ಸವಿ ನೆನಪಿಗಾಗಿ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ, ಮಾರ್ಗದರ್ಶಕರಾಗಲಿ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಅವರು ಒಂದು ಆದರ್ಶ ಅಂತ ಹೇಳಿ ನಾವು ಸೆಪ್ಟೆಂಬರ್ 13ಕ್ಕೆ ಮಹಿಳಾ ನೌಕರರ ದಿನಾಚರಣೆ ಅಂತ ಹೇಳಿ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಿದರು. ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘದ ಕಚೇರಿಗೆ ಸ್ಥಳಾವಕಾಶವನ್ನು ಕೇಳಿಕೊಂಡಾಗ
ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಅದನ್ನು ತುಂಬ ಸಂತೋಷದಿಂದ, ಇದು ನನ್ನ ಹೆಮ್ಮೆ, ಇದು ನಮ್ಮ ಸ್ವಾಭಿಮಾನ, ಇದಕ್ಕೆ ನಾವು ಸ್ಥಳಾವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮ್ಮ ಸಂಘಕ್ಕೆ ಕಚೇರಿಗೆ ಸ್ಥಳಾವಕಾಶವನ್ನು ಕೊಟ್ಟಿದ್ದವರನ್ನ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. NPS OPS ಆಗಬೇಕು ಮತ್ತು 8ನೇ ವೇತನ ಆಯೋಗ ಆಗಬೇಕು, ಕೇಂದ್ರ ಮಾದರಿಯ ವೇತನ ಕೂಡ ಜಾರಿಗೆ ಬರಬೇಕು, ಹಾಗೂ ಮಹಿಳಾ ನೌಕರರಿಗೆ 1 ವರ್ಷದ ಕಾಲ ಮಾತೃತ್ವ ರಜೆಯನ್ನು ವಿಸ್ತರಣೆ ಮಾಡಬೇಕು. ಅದೇ ರೀತಿಯಲ್ಲಿ ಋತುಚಕ್ರ ರಜೆಯಲ್ಲೇ ಕೂಡ ನಮ್ಮ ಗರ್ಭಿಣಿ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಮತ್ತೊಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಸಲ್ಲಿಸಿದ್ದೇವೆ. ಮಹಿಳಾ ಗರ್ಭಿಣಿ ನೌಕರರಿಗೆ 1 ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನು ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುವುದಕ್ಕಾಗಿ ವೇತನ ಸಹಿತವಾಗಿ ನೀಡಬೇಕು ಅಂತೇಳಿ ಪ್ರಪೋಸಲ್ನ ಕೊಟ್ಟಿದ್ದೇವೆ. ಈಗಾಗಲೇ ಸರ್ಕಾರ ಕೂಡ ಅದನ್ನು ಒಪ್ಕೊಂಡಿದೆ. ಅದೇ ರೀತಿಯಲ್ಲಿ ಮಹಿಳಾ ಚಾಲಕರನ್ನು ಮಹಿಳಾ ಅಧಿಕಾರಿಗಳಿಗೆ ನೇಮಕ ಮಾಡಬೇಕು, ಮಹಿಳೆಯರಿಗೆ ಶಿಶುಪಾಲನಾ ಕೇಂದ್ರಗಳನ್ನು ಮಕ್ಕಳಿಗೆ ಮಾಡಬೇಕು, ಹಾಗೂ ಮಹಿಳಾ ನೌಕರರಿಗೆ ವಿಶ್ರಾಂತಿ ಕೊಠಡಿಗಳನ್ನು ಎಲ್ಲ ಇಲಾಖೆಯಲ್ಲಿ ಮಾಡಬೇಕು, ಹಾಗೂ ಎಲ್ಲ ಮಹಿಳಾ ನೌಕರರಿಗೆ ಸುರಕ್ಷತೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಂದೆ ನಾವು ಪ್ರಸ್ತಾವನೆಯನ್ನು ಮತ್ತು ಬೇಡಿಕೆಯನ್ನು ಇಟ್ಟಿದ್ದೇವೆ. ಮಹಿಳಾ ನೌಕರರಿಗೆ ಕಿರುಕುಳಗಳಾದಲ್ಲಿ, ಅವರಿಗೆ ದೌರ್ಜನ್ಯಗಳಾದಲ್ಲಿ ಮತ್ತು ಅವರಿಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸುರಕ್ಷತೆಯನ್ನು ಒದಗಿಸಿ ಕೊಡಬೇಕು ಮತ್ತು ಅವರನ್ನ ಭದ್ರತೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಕೇಳ್ಕೊಂಡಿದ್ದೇವೆ, ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಆದರೂ ಮಹಿಳಾ ನೌಕರರಿಗೆ ದೌರ್ಜನ್ಯಗಳಾದಲ್ಲಿ, ಕಿರುಕುಳಗಳಾದಲ್ಲಿ ಮತ್ತು ಅವರಿಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಧ್ವನಿಯನ್ನು ಎತ್ತಿದ್ದೇವೆ, ಅವ್ರ ಜೊತೆ ನಿಂತ್ಕೊಂಡಿದ್ದೇವೆ, ಧೈರ್ಯವನ್ನು ತುಂಬಿದ್ದೇವೆ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಒಂದು ಸಂಘಟನೆ ಬೇಕು ಮತ್ತು ಸಂಘಟನೆ ಇರಬೇಕು, ನಮ್ಮ ಸಂಘಟನೆ ನಮ್ಮ ಶಕ್ತಿ ಆಗಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದಾದ್ಯಂತ ಮಹಿಳಾ ನೌಕರರನ್ನು ಒಂದು ಕಡೆ ಸೇರಿಸ್ತಾ ಇದ್ದೇವೆ, ನಮ್ಮ ಸಂಘಟನೆಗೆ ಅವ್ರನ್ನ ಬರಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ, ಹಾಗೂ ಈ ಮೂಲಕ ನಾನು ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಗೆ ಬಂದು ಸದಸ್ಯತ್ವವನ್ನು ತಗೊಂಡು ನಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ಬಲಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೇನೆ.